ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನಕುಮಾರಖ್. ನಾವು ಇವತ್ತು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಹ್ಯಾಂಡಲ್ ಆ್ಯಂಡ್ ಆಡ್ಸೆನ್ಸ್, ಗೂಗಲ್ ಆಡ್ಸೆನ್ಸ್ ಬಗ್ಗೆ ತಿಳಿಸ್ತೀನಿ. ಆಡ್ಸೆನ್ಸ್ ಕ್ಯಾನ್ಸಲ್ ಮೇಲ್ ಬಂದಿದೆ, ಅಕೌಂಟ್ ಕ್ಯಾನ್ಸಲ್ ಮೇಲ್ ಆ್ಯಂಡ್ ಯೂಟ್ಯೂಬ್ ಹ್ಯಾಂಡಲ್. ಯೂಟ್ಯೂಬ್ ಹ್ಯಾಂಡಲ್ ಅಂದರೆ ಏನಪ್ಪ ಅಂದರೆ ಕಸ್ಟಮ್ URL ಅಂತ ಕೇಳಿರ್ಬೋದು. ನಿಮ್ದೇನು ನೇಮ್ ರಿಫ್ಲೆಕ್ಷನ್ ಆಗುತ್ತಾ ಯೂಟ್ಯೂಬಲ್ಲಿ. ಈಗ ಎಕ್ಸಾಂಪಲ್ ನಂದು ಪ್ರಸನ್ನಕುಮಾರಖ್ ಅಂತ ಇದೆ, ಅದು ಏನೇನೋ ಬಂದಿರುತ್ತೆ, HTTP HYZ XBD www.youtube.com ಅಂತ ಬಂದಿರುತ್ತೆ. ಕಸ್ಟಮ್ URL ಚೇಂಜ್ ಮಾಡಿದರೆ ಪ್ರಸನ್ನಕುಮಾರಖ್ ಅಂತ ನಾವು ಚೇಂಜ್ ಮಾಡ್ಕೋಬೋದು ಆ ರೀತಿ. ಈಗ ಯೂಟ್ಯೂಬ್ ಹ್ಯಾಂಡಲ್ ಅಂತ ಬಂದಿದೆ. ಈಗೆಲ್ಲ ಏನು ಮಾಡಿದ್ರೆ ಅಂದರೆ ಮುಂಚೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಿರ್ತಾರೆ ಅವ್ರ ಚಾನಲೆಲ್ಲ ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು, ಅವ್ರಿಗೆ ಇನ್ಕಮ್ ಏನು ಚೆನ್ನಾಗಿ ಬರ್ತಾಯಿತ್ತಾ, ಅವ್ರದ್ದೆಲ್ಲ ಇದನ್ನು ಮಾಡ್ತಾಯಿದ್ರು. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ರ ಹೆಸರಲ್ಲಿ ಸೇಮ್ ಅದೇ ಲೋಗೋ ಯೂಸ್ ಮಾಡಿ ಅವ್ರದ್ದೇ ವಿಡಿಯೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರು. ಈ ರೀತಿ ಮಾಡಿ ಯೂಟ್ಯೂಬರ್ಸಿಗೆಲ್ಲ ತೊಂದರೆ ಕೊಡ್ತಾಯಿದ್ರು ಕೆಲವರು. ಅದಕ್ಕೆ ಈಗ ಯೂಟ್ಯೂಬ್ ಹ್ಯಾಂಡಲ್ ಅಂತ ಹೊಸ್ದಾಗಿ ಮಾಡಿದ್ದಾರೆ. ಇದರಿಂದ ಏನು ಅವರು ಹ್ಯಾಂಡಲ್ ಕ್ರಿಯೇಟ್ ಮಾಡಿರ್ತಾರೆ ಅಕೌಂಟ, ಅವ್ರದ್ದು ಮಾತ್ರ ಸರ್ಚ್ ಮಾಡಿದರೆ ಬರುತ್ತೆ. ಬೇರೆಯವ್ರದ್ದು ಅಕೌಂಟು ಫೇಕ್ ಅಕೌಂಟ್ಗಳು ಓಪನ್ ಆಗೋಲ್ಲ, ಫೇಕ್ ಅಕೌಂಟ್ಗಳು ಬರೋದಿಲ್ಲ. ಅದರಿಂದ ಇದು ಯೂಟ್ಯೂಬ್ ಹ್ಯಾಂಡಲ್ ಅಂತ ಹೊಸ್ದಾಗೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಭಾಳ ಬೆನಿಫಿಟ್ ಆಗುತ್ತೆ. ಯೂಟ್ಯೂಬ್ ಹ್ಯಾಂಡ್ಲಿಂದ ಯಾರ್ದು ಅಕೌಂಟ್ ರೀಚ್ ಆಗಬೇಕೋ ವ್ಯೂವರ್ಸ್ಗೆ ಅವ್ರದ್ದೇ ಅಕೌಂಟ್ ರೀಚ್ ಆಗುತ್ತೆ. ವೀಡಿಯೋಸು ಸಹ ಅವ್ರದ್ದೇ ವೀಡಿಯೋಸು, ಒರಿಜಿನಲ್ ಯಾವುದೋ ಡೂಪ್ಲಿಕೇಟ್ ಯಾವುದೋ ಗೊತ್ತಾಗಲ್ಲ. ಆ ರೀತಿ ಬೇರೆ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದೆಲ್ಲ ಅಕೌಂಟ್ ಓಪನ್ ಮಾಡಿಬಿಟ್ಟು ಅವ್ರದ್ದೇ ಲೋಗೋ ಯೂಸ್ ಮಾಡಿ ಅವ್ರದ್ದೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರು. ಅದೆಲ್ಲ ಇನ್ನು ಮುಂದೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಸ್ದಾಗಿ ಯೂಟ್ಯೂಬ್ ಹ್ಯಾಂಡಲ್ ಅಂತ ಬಿಟ್ಟಿದ್ದಾರೆ. ಅದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಸ್ಟಮ್ URL ಅದು ಸ್ಟಾಪ್ ಮಾಡಿದರೆ ಈಗ ಯೂಟ್ಯೂಬ್ ಹ್ಯಾಂಡಲ್ ಅಂತ ಬಿಟ್ಟಿದ್ದಾರೆ. ಅದರಿಂದ ನಮ್ಮದು ಅಕೌಂಟು ನೇಮು ಸರ್ಚ್ ಹೊಡೆದ್ರೆ ಸಾಕು, ಈಸಿಯಾಗಿ ನಮ್ಮದೇ ಒರಿಜಿನಲ್ ಓಪನ್ ಆಗಬೇಕು, ಬೇರೆಯವ್ರದ್ದು ಓಪನ್ ಆಗಬಾರ್ದು. ಆ ರೀತಿ ಮಾಡಿದ್ದಾರೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಆಡ್ಸೆನ್ಸ್ ಅಕೌಂಟ್ ಕ್ಯಾನ್ಸಲೇಷನ್ ಅಂತ ಬಂದಿದೆ. ಏನು ಇದು ಗೂಗಲ್ ಆಡ್ಸೆನ್ಸ್ ಅಂತ ನಾವು ಗೂಗಲ್ ಪಿನ್ ತಗೊಂತೀವಿ, ಅದು ಆಡ್ಸೆನ್ಸ್ ಅಕೌಂಟು ಕ್ಯಾನ್ಸಲೇಷನ್, ಪೇಮೆಂಟ್ ಕ್ಯಾನ್ಸಲೇಷನ್ ಅಂತ ಮೇಲ್ ಬಂದಿದೆ ಕೆಲವರಿಗೆ. ಅದು ಏನಪ್ಪ ಅಂದರೆ ಈ ಗೂಗಲ್ ಆಡ್ಸೆನ್ಸಲ್ಲಿ ಅಕೌಂಟ್ ಮುಂಚೆ ಎಲ್ಲ ವೆಬ್ಸೈಟಿಗೊಂದು ಯೂಟ್ಯೂಬ್ಗೊಂದಿತ್ತು, ಈಗ ಎಲ್ಲದಕ್ಕೂ ಒಂದೇ ಇದೆ. ಅಲ್ಲ, ಮುಂಚೆ ಎಲ್ಲದಕ್ಕೂ ಒಂದೇ ಇತ್ತು, ಈಗ ಬೇರೆ ಬೇರೆ ಮಾಡಿದ್ದಾರೆ. ಏನು ವೆಬ್ಸೈಟಿಂದ ಅಮೌಂಟು ಏನು ಬರುತ್ತೆ ಯೂಟ್ಯೂಬರ್ಸ್ಗಾಗಲಿ ಬೇರೆ ಬೇರೆ ಇವ್ರಿಗಾಗಲಿ ಕ್ರಿಯೇಟ್ ಮಾಡಿರೋರಿಗೆ ಅರ್ನಿಂಗ್ ಪಡ್ತಾಯಿದ್ರಲ್ಲ, ಅದನ್ನ ಒಂದೇ ಅಕೌಂಟಿಗೆ ಹಾಕ್ತಾಯಿದ್ರು. ಇನ್ನು ಮುಂದೆ ಬೇರೆ ಬೇರೆ ಅಕೌಂಟಿಗೆ ಹಾಕ್ತಾರೆ. ಅದಕ್ಕೆ ಅದು ಹಂಗೆ ಬಂದಿದೆ. ಮತ್ತು ಅರ್ನಿಂಗ್ ಏನೂ ಮಾಡಿಲ್ಲಪ್ಪ ಅಂದ್ರೂ ಅದು ಆಡ್ಸೆನ್ಸ್ ಅಕೌಂಟ್ ಕ್ಯಾನ್ಸಲೇಷನ್ ಅಂತ ಬರುತ್ತೆ, ಗೂಗಲ್ ಅಕೌಂಟ್ ಕ್ಯಾನ್ಸಲೇಷನ್ ಅಂತ. ಯಾಕಪ್ಪ ಅಂದರೆ ಮಿನಿಮಮ್ 6 ಮಂತಲ್ಲಿ ಏನು ಅರ್ನಿಂಗ್ ಮಾಡಿಲ್ಲ, $1 ಅರ್ನಿಂಗ್ ಮಾಡಿಲ್ಲ ಅಂದರೆ ಅದು ಕ್ಯಾನ್ಸಲ್ ಅಂತ ಬಂದಿದೆ. ಅದು ನಾನು ನಿಮಗೆ ತೋರಿಸ್ತೀನಿ, ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲಿ ಹೋಗ್ಬೇಕದು ಅದೆಲ್ಲ ಪ್ರತಿಯೊಂದು ಮಾಹಿತಿನ ನಾನು ವೀಡಿಯೋದಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಹ್ಯಾಂಡಲ್ ಆ್ಯಂಡ್ ಗೂಗಲ್ ಆಡ್ಸೆನ್ಸ್. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ಯಾನ್ಸಲ್ ಆಗಿದೆ ಅಂತ ಮೇಲ್ ಬಂದಿದೆ ಕೆಲವರಿಗೆ. ಯೂಟ್ಯೂಬ್ ಹ್ಯಾಂಡಲ್ ಬಗ್ಗೆ ನಾನು ನಿಮಗೆ ಬ್ರೀಫಾಗಿ ತಿಳಿಸಿದ್ದೀನಿ. ಗೂಗಲ್ ಆಡ್ಸೆನ್ಸ್ ಬಗ್ಗೆ ಯೂಟ್ಯೂಬ್ ಹೆಲ್ಪ್ ಇದರಲ್ಲಿ ತೋರಿಸ್ತಾ ಇದೆ ಡೀಟೇಲ್ಸು. ನಿಮಗೆ ತೋರಿಸ್ತೀನಿ ತಡ್ರಿ, ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಹೆಲ್ಪ್ ಸೆಂಟರು, ಕಮ್ಯುನಿಟಿ ಅದೆಲ್ಲ ಇದೆಯಲ್ಲ, ಎಲ್ಲಿದೆ ನೋಡಿರಿ. ಈ ಮೂರನೇದು ಇದೆಯಲ್ಲ, ಯೂಟ್ಯೂಬ್ ಪೇಮೆಂಟ್ಸ್ ಅಕೌಂಟ್ಸ್ ರಿಮೇನ್ ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಆಡ್ಸೆನ್ಸ್ ಅಂತ ಇದೇ ಡೀಟೇಲ್ಸ್ ನೋಡಿರಿ. ಯೂಟ್ಯೂಬ್ ಪೇಮೆಂಟ್ ಅಕೌಂಟ್ಸ್ ರಿಮೇನ್ ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಆಡ್ಸೆನ್ಸ್ ಪೇಮೆಂಟ್ ಅಕೌಂಟ್ ಕ್ಯಾನ್ಸಲ್ಡ್. ಯು ಮೇ ರಿಸೀವ್ಡ್ ಇನ್ ಇಮೇಲ್ ಫ್ರಮ್ ಗೂಗಲ್ ಆಡ್ಸೆನ್ಸ್. ಕೆಲವರಿಗೆ ಅದೇ ಪೇಮೆಂಟು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಬಂದಿದೆ ಅಕೌಂಟ್ದು. ಆಡ್ಸೆನ್ಸ್ ಅಕೌಂಟು ಮೊದಲು ಒಂದೇ ಇತ್ತು, ವೆಬ್ಸೈಟಿಗೆ ಯೂಟ್ಯೂಬ್ಗೆ ಈಗೇನಿದೆ ಯೂಟ್ಯೂಬ್ಗೆ ಏನೂ ತೊಂದರೆ ಆಗೋಲ್ಲ.
ವೆಬ್ಸೈಟ್ ಏನಾರು ವೆಬ್ಸೈಟ್ ಮುಖಾಂತರ ಹಾಕೋರಿಗೆ ಇದೇ ಆ್ಯಡ್ಸೆನ್ಸ್ ಅಕೌಂಟ್ ಕೊಟ್ಟಿದ್ರೆ ಅವ್ರಿಗೆ ಪೇಮೆಂಟ್ ಬೀಳಲ್ಲ. ಅವರು ಇನ್ನೊಂದು ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡಬೇಕು. ಇದು ಯೂಟ್ಯೂಬ್ನಲ್ಲಿ ಏನು ಮೊನೆಟೈಸೇಷನ್ ಆಗಿರೋರಿಗೆ ಯಾವುದೇ ತೊಂದರೆ ಇಲ್ಲ, ಅವ್ರಿಗೆ ಪೇಮೆಂಟ್ ಬೀಳುತ್ತೆ. ಅದೇ ಡೀಟೇಲ್ಸ್ ಇದರಲ್ಲಿದೆ. ಅದೆರಡು ಸಪ್ರೇಟ್ ಆಗಿದೆ, ವೆಬ್ಸೈಟ್ಗೆ ಮತ್ತು ಯೂಟ್ಯೂಬ್ಗೆ ಆ್ಯಡ್ಸೆನ್ಸ್ ಸಪ್ರೇಟ್ ಇರಬೇಕು ಅಂತ. ಅದೇ ಯೂಟ್ಯೂಬಿಂದ ಮೇಲ್ ಬಂದಿರೋದು. ಕೆಲವರಿಗೆ ಯೂಟ್ಯೂಬಲ್ಲಿ ಹೆಲ್ಪಲ್ಲಿ ಹೋದರೆ ಅದೆಲ್ಲ ಡೀಟೇಲ್ಸ್ ಇದೆ, ನೀವು ನೋಡಿ. ಯೂಟ್ಯೂಬ್ ಮೊನೆಟೈಸೇಷನ್ ಆಗಿರೋರು ಏನು ಹೆದರೋದು ಬೇಕಿಲ್ಲ. ಇನ್ನು ವೆಬ್ಸೈಟಿಗೆ ಆ್ಯಡ್ಸೆನ್ಸ್ ಆ್ಯಡ್ ಮಾಡಿರೋರು ಮಾತ್ರ ಇನ್ನೊಂದು ಆ್ಯಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಮಾಡಬೇಕು ಪೇಮೆಂಟ್ ಅಕೌಂಟಿಗೆ. ಯೂಟ್ಯೂಬ್ಗೆ ಇದೇ ಅಕೌಂಟೇ ಕಂಟಿನ್ಯೂ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ. ಇದರಲ್ಲೇ ನೋಡಿರಿ, ಇದು ಯೂಟ್ಯೂಬ್ಗೆ ಶಾರ್ಟ್ ಫಂಡ್, ಅದೇ ಮೊನೆಟೈಸೇಷನ್ದು ಅದೇ ಸೆಕೆಂಡ್ ಅದು ಆಪ್ಷನ್ ಇದೆ, ತೋರಿಸಿದ್ದಾರೆ ನೋಡಿರಿ. ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮೊನೆಟೈಸೇಷನ್ ಅಪ್ಡೇಟ್ ಆಗಿದೆ ಅಂತ. ಅದು ಯೂಟ್ಯೂಬ್ ಶಾರ್ಟ್ಸಿಗೆ 1000 ಸಬ್ಸ್ಕ್ರೈಬರ್ ಇರಬೇಕು, 10 ಮಿಲಿಯನ್ ವ್ಯೂಸು 90 ಡೇಸಲ್ಲಿ ಆಗಬೇಕು ಅಂತ ಹೇಳಿದ್ವಲ್ಲ, ಅದು ಇದರಲ್ಲೇ ಇದೆ ನೋಡಿ. ಇಲ್ಲಿ ಕೆಳಗಡೆ ಇದೆಲ್ಲ ಯೂಟ್ಯೂಬ್ ಪೇಮೆಂಟ್ ಅಕೌಂಟ್ಸ್ ರಿಮೇನ್ ಆ್ಯಕ್ಟಿವ್, ಇನ್ಆ್ಯಕ್ಟಿವ್, ಆ್ಯಡ್ಸೆನ್ಸ್ ಅಂತ ಇದೆ. ಇದು ಇವತ್ತಿನ ವಿಡಿಯೋ.